ರಶ್ಮಿಕಾ ಮಂದಣ್ಣ ಅವರನ್ನ ವಿನಾಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಕಾಲೆಳೆಯುವವರ, ಟೀಕಿಸುವವರ, ದ್ವೇಷ ಸಾಧಿಸುವವರ ದೊಡ್ಡ ಸಂಖ್ಯೆನೇ ಇದೆ. ಅದರ ಹೊರತಾಗಿಯೂ ರಶ್ಮಿಕಾ ತಮ್ಮ ಕೆಲಸವನ್ನ ಸದ್ದಿಲ್ಲದೆ ಮಾಡ್ತಾ ಇರೋದರ ಜೊತೆಗೆ ತಮ್ಮ ಕೆಲಸದ ಬಗ್ಗೆ ಹಲವರಿಂದ ಮೆಚ್ಚುಗೆ ಪಡೆದಿದ್ದಾರೆ. ಈಗ ಸಲ್ಮಾನ್ ಖಾನ್ ಸಹ ರಶ್ಮಿಕಾರನ್ನ ಹೊಗಳಿದ್ದಾರೆ. ಈಗ ಆ ಸಾಲಿಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಸಹ ಸೇರಿದ್ದಾರೆ. ಸಲ್ಮಾನ್ ಖಾನ್ ಅಭಿನಯಿಸಿರುವ ಸಿಕಂದರ್ ಚಿತ್ರ ಮಾರ್ಚ್ 30ರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗ್ತಿದೆ. ಈ ಚಿತ್ರವನ್ನ ತಮಿಳಿನ ಜನಪ್ರಿಯ ನಿರ್ದೇಶಕ AR ಮುರುಗದಾಸ್ ನಿರ್ದೇಶನ ಮಾಡಿದ್ದಾರೆ. ಇತ್ತೀಚೆಗೆ ಈ ಚಿತ್ರದ ಪ್ರಚಾರದ ಸಲುವಾಗಿ ಸಿಕಂದರ್ ಮೀಟ್ಸ್ ಗಜನಿ ಎಂಬ ಕಾರ್ಯಕ್ರಮ ನಡೆಯಿತು. ಈ ಹಿಂದೆ ಮುರುಗದಾಸ್ ನಿರ್ದೇಶನದ ಗಜನಿ ಚಿತ್ರದಲ್ಲಿ ಅಮೀರ್ ಖಾನ್ ನಟಿಸಿದ್ರು. ಅವರು ಸಲ್ಮಾನ್ ಖಾನ್ ಮತ್ತು ಮುರುಗದಾಸ್ ಅವರನ್ನ ಸಂದರ್ಶನ ಮಾಡಿದ್ರು. ಈ ಸಂದರ್ಭದಲ್ಲಿ ಚಿತ್ರದ ನಾಯಕಿ ಯಾರು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಆಗ ಸಲ್ಮಾನ್ ಖಾನ್ ರಶ್ಮಿಕಾ ಮಂದಣ್ಣ ಬಗ್ಗೆ ಬಹಳ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ರಶ್ಮಿಕಾ ಒಬ್ಬ ಅದ್ಭುತ ನಟಿ ಅಂತ ಕೊಂಡಾಡಿದ್ದಾರೆ. ರಶ್ಮಿಕಾ ಅದ್ಭುತವಾದ ನಟಿ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋ ಅದ್ಭುತ ಹುಡುಗಿ. ಹೈದರಾಬಾದ್ನಲ್ಲಿ ಚಿತ್ರೀಕರಣ ಮಾಡುವಾಗ ರಶ್ಮಿಕಾ ಪುಷ್ಪ 2 ಚಿತ್ರದಲ್ಲೂ ನಟಿಸ್ತಾ ಇದ್ರು. ಬೆಳಗ್ಗೆ 7 ಗಂಟೆಗೆ ತಮ್ಮ ಚಿತ್ರೀಕರಣ ಶುರುವಾಗ್ತಾ ಇತ್ತು. ರಾತ್ರಿ ಇಡೀ ಅಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸಿ ನಮ್ಮ ಸೆಟ್ಗೆ ಬರ್ತಾ ಇದ್ರು. ಕೆಲವೊಮ್ಮೆ ಜ್ವರ ಇದ್ರು ಬಂದ್ ಕೆಲಸ ಮಾಡ್ತಾ ಇದ್ರು. ಒಂದ್ ಸೆಟ್ ನಿಂದ ಮತ್ತೊಂದು ಸೆಟ್ಗೆ ಬರೋ ಸಮಯದಲ್ಲಿ ನಿದ್ದೆ ಮಾಡ್ತಾ ಇದ್ರು. ಪ್ರಯಾಣದಲ್ಲಷ್ಟೇ ಅವರಿಗೆ ನಿದ್ದೆ ಮಾಡೋದಕ್ಕೆ ಸಮಯ ಸಿಗ್ತಾ ಇತ್ತು. ಅದರ ನಡುವೆಯೂ ರಶ್ಮಿಕಾ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಸಿಕಂದರ್ ಚಿತ್ರದಲ್ಲಿ ಕನ್ನಡದ ನಟ ಕಿಶೋರ್ ಪೊಲೀಸ್ ಅಧಿಕಾರಿಯಾಗಿ ನಟಿಸಿದ್ದಾರೆ. ಇವರ ಜೊತೆಗೆ ಪ್ರತೀಕ್ ಬಬ್ಬರ್ ಮತ್ತು ಬಹುಭಾಷಾ ನಟ ಬಾಹುಬಲಿ ಕಟ್ಟಪ್ಪ ಖ್ಯಾತಿಯ ಸತ್ಯರಾಜ್ಗೂ ಇಲ್ಲಿ ನೆಗೆಟಿವ್ ಪಾತ್ರ ಇದೆ. ನಾಯಕಿ ರಶ್ಮಿಕಾ ಮಂದಣ್ಣ ಈ ಹಿಂದಿನ ಸಿನಿಮಾಗಳಂತೆ ಇಲ್ಲಿಯೂ ಕಂಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.